ನಿಮ್ಗೆ ಯಾವತ್ತಾದ್ರೂ ಈ ಬದುಕಿನ ಬಗ್ಗೆ ಅಸಮಾಧಾನ ಬಂದಿದ್ಯಾ? ನಮ್ಗೆ ಯಾಕೆ ಈ ತರ ಜೀವನ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಹಾಗೇನಾದ್ರೂ ಅನ್ಸಿದ್ರೆ ಒಂದ್ಸಲ ನಿಮ್ಮ ಸಮೀಪ ಇರೋ ಯಾವ್ದಾದ್ರೂ ದೊಡ್ಡ ಆಸ್ಪತ್ರೆಗೆ ಭೇಟಿ ಕೊಡಿ. ಅಲ್ಲಿರೋ ಆಪರೇಷನ್ ಥಿಯೇಟರ್ ಮುಂದೆ ಕೈ ಮುಗ್ದು ಕೂತಿರೋ ರೋಗಿಯ ಕುಟುಂಬವನ್ನ ಒಮ್ಮೆ ನಿಮ್ಮ ಕಣ್ತುಂಬ ನೋಡಿ. ಬದುಕು ನಾಳೆಗೋ ನಾಡಿದ್ದಿಗೋ ಮುಗಿಯಬಹುದೆಂದು ತನ್ನ ಕೊನೆ ಕ್ಷಣಗಳನ್ನ ಅದೇ ಆಸ್ಪತ್ರೆಯ ಯಾವುದೋ ವಾರ್ಡಿನ ಬೆಡ್ ಮೇಲೆ ಮಲಗಿ ಮೌನವಾಗಿ ಎಣಿಸ್ತಿರೋ ವ್ಯಕ್ತಿಯ ಸ್ಥಾನದಲ್ಲಿ ಒಂದ್ಸಲ ನಿಂತು ಯೋಚನೆ ಮಾಡಿ. ಅಲ್ಲಿ ಸಮಯ ನಿಂತಿರುತ್ತೆ, ಅಲ್ಲಿರೋ ಗಡಿಯಾರ ಕೂಡ ಶಬ್ದ ಮಾಡದು. ಬದುಕಲ್ಲಿ ಯಾರಿಗೂ ಬರಲೇಬಾರದ ಕ್ಷಣ ಅದು. ಬರೀ ನೋವುಗಳನ್ನೇ ನೋಡಿರೋ ಆಸ್ಪತ್ರೆಯ ಗೋಡೆಗಳು, ಕ್ಷಣ ಕ್ಷಣಕ್ಕೂ ರಿಂಗಾಗೋ ಆ ಕಪ್ಪು ಬಣ್ಣದ ಟೆಲಿಫೋನು, ಹಗಲು ರಾತ್ರಿ ಎನ್ನದೆ ಓಡಾಡ್ತಿರೋ ಆ ಡಾಕ್ಟರ್ ನರ್ಸ್ಗಳು, ದೇಹಗಳನ್ನೊತ್ತು ದಣ್ದಿರೋ ಆ ಸ್ಟ್ರೆಚ್ಚರ್ ವೀಲ್ಗಳು, ಮಹಡಿ ಮಹಡಿಗಳನ್ನ ಸೇರಿಸೋ ಮೆಟ್ಟಿಲು ಲಿಫ್ಟ್ಗಳು ಸಹ ಅಲ್ಲಿ ವಿಭಿನ್ನವಾಗಿ ವರ್ತಿಸ್ತಿರ್ತವೆ. ಅಲ್ಲಲ್ಲಿ ತೂಗುತ್ತಿರೋ ಪ್ರತಿ ಬೋರ್ಡ್ಗಳು ಬದುಕಿನ ಕಠಿಣತೆಯನ್ನ ಪ್ರಸ್ತುತಪಡಿಸ್ತಿರ್ತವೆ. ಆಸ್ಪತ್ರೆ ಕೆಲವರಿಗೆ ಜನ್ಮ ನೀಡಿದ ಜನ್ಮಸ್ಥಾನ ಆದ್ರೆ ಅಲ್ಲಿ ಸತ್ತವರಿಗೆ ಅದೇ ಸ್ಮಶಾನ. ಅಲ್ಲಿ ಸತ್ತು ಪುನರ್ಜನ್ಮ ಪಡೆದವರಿಗೆ ಅದೇ ದೇವಸ್ಥಾನ. ಅದು ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ನೀಡುವ ವಿಚಿತ್ರವಾದ ಜಾಗ. ನಾವು ಬೇಡೆಂದರೂ ನಮ್ಮ ಬೆನ್ನೇರುವ